ಎಲ್ರಿಗೂ ನಮಸ್ಕಾರ. ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ ಇಂದನೂ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸನ್ ಆಫ್ ಮುತನ ಸಿನಿಮಾ ತಂಡದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದರು, ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ. ಸೊ ತುಂಬ ಖುಷಿ ಆಗುತ್ತೆ. ಕನ್ನಡದಲ್ಲೂ ಅಂದರೆ ರೀಸೆಂಟಾಗಿ ನಾನು ಒಂದು ಹಾನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಂಗೆ ತುಂಬ ಕೊರಿತಾ ಇತ್ತು ಈ ವಿಷಯ. ಏನಂದರೆ ಅಯ್ಯನ ಮನೆ ಬಂತು, ಅಯ್ಯನ ಮನೆ ಚೆನ್ನಾಗಾಯಿತು, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಡಬ್ ಆಯಿತು. ನನಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಓ ಅಯ್ಯನ ಮನೆ ಚೆನ್ನಾಗಾಯ್ತು, ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿದ್ರು. ಮ್ಯಾಮ್ ಬರ್ತಾ ಇದೆ, ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಅದೇನಂತ, ನಾನು ಅದನ್ನ ನೋಡಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು. ಸೊ ಡೋಂಟ್ ನೋ ಏನದು ಅಂತ, ರೀಸನ್ನೇ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ, ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟು ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಲಿಗೆ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಐ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿಬಿಟ್ರು. ಮತ್ತು ತುಂಬಾ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನು ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ತರ್ ಹೇಳಬೇಕು ಅದನ್ನು. ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು, ಯಾಕಂದರೆ ವಿಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ತರ್ ಹೇಳ್ದಂಗೆ 50% ಆಫ್ ದ ಸಾಂಗ್ ಅಷ್ಟೇ. ಇನ್ನು ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೇನು ಆಗಸ್ಟ್ 22ನೇ ತಾರೀಕು ನಮ್ಮ ಸನ್ ಆಫ್ ಮುತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಇದು, ಒಂದು ಫೀಲ್ ಗುಡ್ ಫಿಲ್ಮ್. ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು, ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು, ಇದೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರು. ಆದಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಏಡೀಸಿಂದ ಇರ್ಬೋದು, ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಆ್ಯಂಡ್ ಸಚಿನ್ ಸರ್, ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್, ನನಗಿಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಒಂಥರ ಅದೇ ಸರ್, ನಾನು ಅದಕ್ಕೆ ಒಂದು ಹಂಗೆ ಹತ್ಕೊಂಡೇ ಕಾಣಿಸ್ತಾ ಇದ್ರೆ ಅಳ್ತಾನೆ ಇರ್ತೀನಿ ನಾನು ಅಂದ್ಬಿಟ್ಟು ಈಗ ನಕ್ಕೊಂಡು ಫುಲ್ಲು ಬಂದಿದ್ದೀನಿ. ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲೂ, ಅಂದರೆ ಸಾಂಗ್ ಆಗಿರ್ಬೋದು ಅಥವಾ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೋಡಿ ಸರ್, ಬಂದು ಬೇರೆ ಥರದ್ದೇ ಕಾಣಿಸ್ತು. ಇಲ್ಲ, ನನಗೆ ಇವರು ಶ್ರೀಕಾಂತ್ ಸರ್ ಎಲ್ಲ ಮುಂಚೆನೇ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ನಾನು ಸಾಕ್ಷಿ ಅನ್ನೋ ಪಾತ್ರ, ಅಂದರೆ ಒಂದು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಜೊತೆ ಆಗಿರ್ಬೋದು, ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಯ್ಯೋ ನಮ್ಮದು ಎಕ್ಸ್ಟ್ರಾಡಿನರಿ, ನಮ್ದು ಈ ಥರ ಟ್ವಿಸ್ಟಿಂಗ್ ಇರುತ್ತೆ, ಆ ಥರ ಏನೂ ಇಲ್ಲ. ಏನು ಸ್ಟೋರಿ ಇದೆ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸೊ ನಾವು ಈ ಥರ ಟ್ವಿಸ್ಟ್ ಬರುತ್ತೆ, ಆ ಥರ ಟ್ವಿಸ್ಟ್ ಬರುತ್ತೆ, ಈ ಥರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು. ಎಲ್ಲರೂ ಅಂದರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬ ನೋಡ್ತಿದ್ದಾರೆ ಆಡಿಯನ್ಸು, ಅಂದರೆ ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಪಕ್ಕಾ ನಾನು ಹೇಳ್ತೀನಿ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು. ಮತ್ತು ಥಿಯೇಟರಿಂದ ವಾಪಸ್ಸು ಮನೆಗೆ ಬರಬೇಕಾದ್ರೆ
ಒಂಚೂರಾದ್ರೂ ಒಂದು ಸ್ವಲ್ಪ ಒಂದು ಆ ಎಮೋಷನಲ್ ಇದನ್ನ ಟೇಕ್ ಅವೇ ಮಾಡ್ತಾರೆ ಆಡಿಯನ್ಸ್, ಅದಂತೂ ಪಕ್ಕ. ಅಯ್ಯೋ, ನಮ್ಮ ಡೈರೆಕ್ಟರ್ ಮಾಡ್ತಿದ್ದಾರೆ ಸರ್. ಸೊ ಯಾಕೆ ಸರ್, ಮನುಷ್ಯ ಅಲ್ವಾ ಡಾಕ್ಟ್ರೂ? ಇಲ್ಲ ಇಲ್ಲ ಸರ್, ನಮಗೆ ನಾ ಟ್ರೇನಿ ಅಲ್ವಾ ಸರ್, ಅಷ್ಟೆಲ್ಲ ತುಂಬ ನಾನು ಫೋಕಸ್ಡ್ ಆಗಿ ಏನಿಲ್ಲ. ಆರಾಮಾಗಿ ಟೈಮ್ ಸಿಕ್ಕಿದೆ, ಡೈರೆಕ್ಟ್ರು ಟೈಮ್ ಮಾಡಿಕೊಟ್ಟಿದ್ದಾರೆ, ಲವ್ ಮಾಡ್ತೀನಿ. ಕನ್ನಡದಲ್ಲಿ 7ನೇ ಸಿನಿಮಾ ಸರ್, ಅಂದರೆ ಇನ್ನೂ ಒಂದು 3-4 ರಿಲೀಸಿಗೆ ರೆಡಿ ಇದೆ. ಸೊ ಸರ್, ನನಗೆ ತೃಪ್ತಿ ಆಗಂಥದ್ದು ಬಂದಿಲ್ಲ ಸರ್. ಅಂದರೆ ನನಗೆ ಆದಂಥ, ಈಗ ಕೆಲವರೆಲ್ಲ ಹೇಳ್ತಾರೆ, ಅದೇ ನನ್ನ ಜರ್ನಲಿಸ್ಟ್ಗಳೇ ಹೇಳ್ತಾರೆ, ಮೇಡಮ್ ನಿಮ್ಮದು ದಿಯಾ ಸಕ್ಕದಾಗಾಯಿತು, ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಸೂಪರ್ ಆ್ಯಕ್ಟರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗೇ ಮಾಡ್ತಾ ಇದ್ದೀರಾ. ಎಸ್, ಒಂದು ಐ ಬೀನ್ ಸ್ವಲ್ಪ ಚೂಸಿಯಾಗೆ ಹೋಗ್ತಾ ಇದ್ದೀನಿ. ಬಟ್ ನನಗೇನಂದರೆ, ನನಗೆ ತುಂಬ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತು ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ. ಆ್ಯಂಡ್ ಅಥವಾ ಹೊಸೊಬ್ಬರು ಬಂದು ಕ್ರಿಯೇಟಿವ್ ಆಗಿ ಏನಾದ್ರು ಹೇಳಿದ್ರು ತುಂಬಾ ಅಂದರೆ ಅವ್ರಿಗೆ ಏನು ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ. ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಗಿಂತ ಈ 1 ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ಕನ್ನಡದಲ್ಲಿ. ಅಷ್ಟು ಸ್ಕ್ರಿಪ್ಟ್ಸ್ ನನಗೆ ಬರ್ತಾ ಇಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ರು. ಅಪ್ರೋಚ್ ಮಾಡ್ತಾ ಇದ್ದಾರೆ 1-2. ಈಗ ಸರ್, ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರ್ ಎಲ್ಲ ನನಗೆ ವಾರಕ್ಕೆ 2 ಸ್ಕ್ರಿಪ್ಟು ಅಥವಾ ತಿಂಗಳಿಗೆ 3 ಸ್ಕ್ರಿಪ್ಟು ನಾನು ಕೇಳ್ತಾ ಇದ್ದೆ. ಬಟ್ ಇವಾಗ ಏನಾಗ್ತಾ ಇದೆ, ಪ್ರೆಸೆಂಟ್ ಇದರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ, ಅಂದರೆ ಅಪ್ರೋಚ್ ಮಾಡೋದೂ ಕಮ್ಮಿ ಆಗಿದೆ. ಮತ್ತು ಗೊತ್ತಿಲ್ಲ ಏನು ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ. ಯಾಕೆ ಹಿಂಗೆ? ನನ್ನೊಬ್ಳಿಗೆ ಅಲ್ಲ, ಎಲ್ಲ ಆ್ಯಕ್ಟರ್ಸ್ಗೂ ಎಲ್ಲ ಆ್ಯಕ್ಟ್ರೆಸಸ್ಗೂ ಇದು ಆಗ್ತಾ ಇದೆ ಅಂತ. ಅದು ಫೀಲ್ ಇದೆ ಆ್ಯಕ್ಚುಲಿ. ನಮ್ಮ ಮನೆ, ನಮ್ಮ ಕನ್ನಡ ಆ್ಯಕ್ಚುಲಿ ಇರಬೇಕು. ಇವಾಗ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ ಸರ್, ನಂಗೆ ಇದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಸೊ ಏನಾರ ಬೇರೆ ಗೊತ್ತಿದ್ರೆ ಓಕೆಪ್ಪ, ವೆಯ್ಟ್ ಮಾಡೋಣ, ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು. ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದು ಮಾಡ್ಕೊಳ್ಳೋಣ, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಡೂಯಿಂಗ್ ಇಟ್. ಬಟ್ ಕನ್ನಡ ಅನ್ನೋದನ್ನ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನೇ ಸರ್ ನಾನು ಹೇಳಿದ್ದು, ಅನ್ನ ಅಲ್ವಾ, ಅನ್ನ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ ಸರ್, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಮನೆಯಲ್ಲಿ. ಎಲ್ಲ ಆಪರ್ಚುನಿಟೀಸ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರೋದು ಅಷ್ಟೇ ಸರ್. ನಿಜ ಸರ್, ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಖುಷಿ ಅವರೇ, ನಿಮಗೆ ಖುಷಿಯಾಗುವಂಥ ಸ್ಕ್ರಿಪ್ಟ್ಗಳು ಸಿಗಲಿ. ಖುಷಿ ರವಿ ಅಂತೆ, ಅಂದರೆ ಸೂರ್ಯನಂತೆ ಎಲ್ಲ ಭಾಷೆಗಳಲ್ಲೂ ಮಿಂಚಲಿ, ಪ್ರಕಾಶಮಾನವಾದಂಥ ಕರಿಯರ್ ನಿಮ್ದಾಗಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು. ಇನ್ನು ಈ ಸದಾ ಖುಷಿಯಾಗಿರಲಿ. ಹೌದೌದು, ಸ್ಮೈಲ್ ನೋಡಿ ಮುದ್ದಾಗಿದೆ. ಓಕೆ, ಇನ್ನು ಈ ಸಿನಿಮಾದಲ್ಲಿ ಮುತ್ತಣ್ಣನ ಮಗನಾಗಿ